ಹೆಲೋ ಮಕ್ಕಳೇ, ನೋಡಿ ಸೆಟ್ಸ್ನಲ್ಲಿ 1.4 ಎಕ್ಸಸೈಸ್ನಲ್ಲಿ 12th ಕ್ವೆಶನ್ 100ನೇ ಕ್ವೆಶನ್. ಸ್ಟೇಟ್ ವೆದರ್ ಈಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಆರ್ ಫಾಲ್ಸ್. ಜಸ್ಟಿಫೈ ಯುವರ್ ಆನ್ಸರ್. ಫಸ್ಟ್ ಆಫ್ ಆಲ್ ನೋಡಿ, ಇದರೊಳಗೆ ಟ್ರೂ ಆರ್ ಫಾಲ್ಸ್ ಕೇಳಿದ್ದಾರೆ. ಈ ಎಲ್ಲ ಕ್ವೆಶನಲ್ಲಿ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಬಗ್ಗೆ ಕೇಳಿದ್ದಾರೆ. ಡಿಸ್ಜಾಯಿಂಟ್ ಸೆಟ್ಸಿನ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ ನೋಡಿ. ಇವಾಗ ಎ ಮತ್ತು ಬಿ ಒಳಗೆ ಏನಾದರೂ ಹೀಗೆ 5 ಬಂತಂದರೆ ಅಂದರೆ ನಲ್ ಸೆಟ್. ಓಕೆ, ನಲ್ ಸೆಟ್ ಏನಾದರೂ ಬಂದರೆ ಅವಾಗಷ್ಟೇ ಡಿಸ್ಜಾಯಿಂಟ್ ಅಂತ ಹೇಳ್ತಾರೆ. ಅಂದರೆ ಇದನ್ನು ಡಿಸ್ಜಾಯಿಂಟ್ ಸೆಟ್, ಐಸೋಲೇಟೆಡ್ ಸೆಟ್ಸ್ ಅಂತಾರೆ. ಇವಾಗ ನೋಡಿ 2 3 4 5. ಓಕೆ, ಇಲ್ಲಿದೆ 3, ಇಲ್ಲಿದೆ 3, ಇಲ್ಲಿ 3 6 ಇದೆ. ಆ ಡಿಸ್ಜಾಯಿಂಟ್ ಸೆಟ್ಸ್. ಇಟ್ ಈಸ್ ಫಾಲ್ಸ್. ಯಾಕೆಂದರೆ ಇದ್ರ ಇಂಟರ್ಸೆಕ್ಷನ್ ತೊಗೊಂಡಾಗ, ಇವೆರಡರದ್ದು ಇಂಟರ್ಸೆಕ್ಷನ್ ತೊಗೊಂಡಾಗ ಏನಾಗುತ್ತೆ, ಇದು ಎ ಸೆಟ್ ಇದೆ, ಇದು ಬಿ ಸೆಟ್ ಇದೆ ಅನ್ನಿಸ್ಕೊಳ್ಳಿ. ಎ ಮತ್ತು ಬಿ ಸೆಟ್ನಲ್ಲಿ ಇಂಟರ್ಸೆಕ್ಷನ್ ತೊಗೊಂಡಾಗ ಇದರೊಳಗೆ ಬರೋದು 3. ಸೊ ಇದು ಜಸ್ಟಿಫಿಕೇಶನ್, ಇದು ಫಾಲ್ಸ್. ಎದಕ್ಕೆ ಜಸ್ಟಿಫಿಕೇಶನ್ ಅಂದರೆ ಇದರೊಳಗೆ ಇಂಟರ್ಸೆಕ್ಷನ್ ತೊಗೊಂಡಾಗ ಒಂದು ಎಲಿಮೆಂಟ್ ಹೊರಗೆ ಬಂದಿದೆ ಇಂಟರ್ಸೆಕ್ಷನ್ ಆದಾಗ. ಈಗ ಎ ಇ ಐ ಓ ಯು ಇದು ಓವಲ್ಸ್, ಇದು ಎ ಬಿ ಸಿ ಡಿ. ಓಕೆ, ಇದರೊಳಗೆ ಈ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳಿದ್ದಾರೆ. ಓಕೆ, ಇದು ಫಾಲ್ಸ್ ಇದೆ. ಏಕೆಂದರೆ ಫಸ್ಟ್ ಆಫ್ ಆಲ್ ನೋಡಿ, ಇದಿದೆ, ಇದನ್ನು ಪಿ ಮತ್ತು ಕ್ಯೂ ಅಂತ ತೊಗೊಳ್ಳೋಣ. ಓಕೆ, ಪಿ ಮತ್ತು ಕ್ಯೂ ಇಂಟರ್ಸೆಕ್ಷನ್ ತೊಗೊಂಡಾಗ ಇದರೊಳಗೆ ಏನು ಬರುತ್ತೆ, ಫಸ್ಟ್ ಆಫ್ ಆಲ್ ಎ ಅಷ್ಟೇ ಬರೋದು. ಸೊ ದಿಸ್ ಈಸ್ ದ ಜಸ್ಟಿಫಿಕೇಶನ್ ಆ್ಯಂಡ್ ದಿಸ್ ಈಸ್ ಫಾಲ್ಸ್. ಯಾಕೆ ಜಸ್ಟಿಫಿಕೇಶನ್ ಕೊಡಬೇಕಂತ ಹೇಳಿದರೆ, ಸಿನ್ಸ್ ನೀವು ಓನ್ ವರ್ಡ್ಸ್ನಲ್ಲಿ ಬರೀ, ಸಿನ್ಸ್ ಎ ಈಸ್ ಕಾಮನ್ ಆ್ಯಂಡ್ ಸಿನ್ಸ್ ಪಿ ಆ್ಯಂಡ್ ಕ್ಯೂ ಇಂಟರ್ಸೆಕ್ಷನ್ ಹ್ಯಾಸ್ ಎ ಆ್ಯಸ್ ಎ ಎಲಿಮೆಂಟ್, ಸೊ ಇಟ್ ಈಸ್ ನಾಟ್ ಅ ಡಿಸ್ಜಾಯಿಂಟ್ ಸೆಟ್. ಇದರೊಳಗೆ ನೋಡಿ 2 6 10 14, ಇದರೊಳಗೆ 3 7 11 15 ಇದೆ. ಆ ಡಿಸ್ಜಾಯಿಂಟ್ ಸೆಟ್ಸ್ ಅಂತೆ. ಇದು ಟ್ರೂ, ಏಕೆಂದರೆ ಇದರೊಳಗೆ ಏನು ಕಾಮನ್ ಕಾಣಿಸ್ತೇನೆ ಇಲ್ಲ. ಇದನ್ನ ಇವಾಗ ಎಕ್ಸ್ ಮತ್ತು ವಾಯ್ ಅಂತ ತೊಗೊಳ್ಳೋಣ. ಎಕ್ಸ್ ಮತ್ತು ವಾಯ್ ಇಂಟರ್ಸೆಕ್ಷನ್ ಮಾಡಿದಾಗ ಇದರೊಳಗೆ ಏನು ಬರುತ್ತೆ, 5 ಬರುತ್ತೆ. ಅಂದರೆ ನಲ್ ಸೆಟ್ ಬರುತ್ತೆ, ಏಕೆಂದರೆ ಇದರೊಳಗೆ ಏನು ಕಾಮನ್ ಇಲ್ಲ. ಓಕೆ, ಇದರೊಳಗೆ ನೋಡಿ 2 6 10, ಇದರೊಳಗೆ 3 7 11 ಆ ಡಿಸ್ಜಾಯಿಂಟ್ ಸೆಟ್ಸ್. ಇದರೊಳಗೆ ಏನು ಡಿಸ್ಜಾಯಿಂಟ್ ಅಂತ ಹೇಳಿದರೆ ಕಾಮನ್ ಏನಿದೆ, ಏನು ಕಾಮನ್ ಇಲ್ಲ. ಸೊ ಇದನ್ನು ಮತ್ತೆ ಇದನ್ನು ಎಮ್ ಮತ್ತು ಎನ್ ಅಂತ ತೊಗೊಳ್ಳೋಣ. ಎಮ್ ಮತ್ತು ಎನ್ ಇಂಟರ್ಸೆಕ್ಷನ್ ತೊಗೊಂಡಾಗ ಇದರೊಳಗೆ ಏನು ಬರುತ್ತೆ, 5 ಬರುತ್ತೆ. ಸೊ ಇಟ್ ಈಸ್ ಟ್ರೂ. ಸೊ ಐ ಗಾಟ್, ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಮತ್ತು ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್.